ಆಪ್ಕಿ ಅದಾಲತ್ನಲ್ಲಿ ಸೋನು ನಿಗಮ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾ ಮುಖಗಳಿವೆ ಎಂಬುದು. ಈಗ ಸೋನು, ನಾನು ಕೆಲವು ಚಿತ್ರಗಳನ್ನ ಪಬ್ಲಿಕ್ ನ ಮುಂದೆ ಆಪ್ಕಿ ಅದಾಲತ್ನಲ್ಲಿ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೆ ಗೊತ್ತು ನೀವೇನ್ ಮಾಡ್ತಿದ್ದೀರಾ ಅಂತ, ನಂಗೆ ಗೊತ್ತು. ಇದರಿಂದ ಗೊತ್ತಾಗುತ್ತೆ ನೀವು ನಿಮ್ಮ ರೂಪನ ಹೇಗೆ ಬದಲಾಯಿಸ್ತೀರಾ ಅಂತ. ನಿಮ್ಮ ಮುಖಾನ ನೋಡಿ ಜನರಿಗೂ ಕೂಡ ಆಶ್ಚರ್ಯ ಆಗತ್ತೆ. ನಿಮ್ಮ ಈ ಗೆಟಪ್ ಏನಿದೆಯಲ್ಲ, ಹೀಗೆ ಗುಲ್ಶನ್ ಗ್ರೋವರ್ ಅವರು ಪದೇ ಪದೇ ಬದಲಾಯಿಸ್ತಾ ಇದ್ರು, ಮತ್ತೆ ಅಮರೀಶ್ ಪುರಿ ಅವರು ಹೀಗೆ ಬದಲಾಯಿಸ್ತಾ ಇದ್ರು. ಅದೇನಂದ್ರೆ, ಈ ವಿಷಯದಲ್ಲಿ ಒಂದ್ ರೀತಿನಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಟ್ರೂಲಿ ಇದರಲ್ಲಿ ನಂದು ಯಾವುದೇ ಒಂದು ಉದ್ದೇಶ ಅಂತಿರಲ್ಲ. ನಂದು ದೋಷ ಆಗ್ಲಿ ಅಥವಾ ಉದ್ದೇಶ ಆಗ್ಲಿ ಇರಲ್ಲ. ಅದೇನೋ ಗೊತ್ತಿಲ್ಲ ರಜತ್ಜಿ, ಐ ಗೋ ಥ್ರೂ ಫೇಸಸ್. ಅದೇನೋ ಆಗತ್ತೆ ನನಗೆ. ಅದು ನೀವು ಏನ್ ಬೇಕಾರೋ ಕರಿಬೋದು. ನೀವು ನನಗೆ ಕೆಲವೊಂದ್ಸಲ ಅನ್ಸುತ್ತೆ ನನ್ನ ಕೂದಲನ್ನ ಪೂರ್ತಿ ಕತ್ತರಿಸಿ ಚಿಕ್ಕದ್ ಮಾಡ್ಕೋಬೇಕು ಅಂತ. ಇಷ್ಟು ಶಾರ್ಟ್ ನಾನು ಫಸ್ಟ್ ಟೈಮ್ ಮಾಡಿಸಿರೋದು, ಮುಂಚೆ ಯಾವತ್ತೂ ಮಾಡಿಸಿರ್ಲಿಲ್ಲ. ಆದ್ರೆ ಒಂದೊಂದ್ಸಲ ಅನ್ಸುತ್ತೆ ಸರಿ ಬೆಳಿಲಿ ಬಿಡು. ಐ ಥಿಂಕ್ ಇಟ್ಸ್ ಗಾಟ್ ಟು ಡೂ ವಿತ್ ಮೈ ಮೆಂಟಲ್ ಅಂಡ್ ಸ್ಪಿರಿಚುವಲ್ ಸ್ಪೇಸ್. ಒಂದೊಂದ್ಸಲ ಅನ್ಸುತ್ತೆ ಸರಿ ಬೆಳಿಲಿ ಬಿಡು ಅಂತ. ಅಪ್ಪನೂ ಬೈತಿರ್ತಾರೆ, ಏನ್ ಮಾಡ್ತಾ ಇದೆಯಾ ಇಷ್ಟು ಉದ್ದ ಕೂದಲು ಬಿಟ್ಕೊಂಡು ನೀನು ಅಂತ. ಆದ್ರೆ ನನಗೆ ತುಂಬಾ ಮಜಾ ಬರುತ್ತೆ ಉದ್ದ ಕೂದಲು ಬಿಡೋದಕ್ಕೆ. ಅಂದ್ರೆ ಇವಾಗ ನನ್ನ ಕೂದಲು ಒಂದ್ ಸ್ವಲ್ಪ ಕರ್ಲಿ ಇದೆ, ಅದೇ ನಾನು ಶಾರ್ಟ್ ಇಟ್ಕೊಂಡಾಗ ಅದು ಸ್ಟ್ರೈಟ್ ಅನ್ಸುತ್ತೆ. ಅದೇ ಉದ್ದ ಆದಂಗೆ ಹಿಂಗೆ ಕರ್ಲಿ ಆಗ್ತಾ ಹೋಗುತ್ತೆ. ನನಗೆ ಗುಂಗ್ರು ಕೂದಲಿದೆ, ಆದ್ರೆ ಚಿಕ್ಕದಾಗಿದ್ದಾಗ ಗುಂಗ್ರು ಅನ್ಸೋಷ್ಟು ಇಲ್ಲ ಅಷ್ಟೇನೆ. ಸೊ ಅದಾಗದೇ ಆಗುತ್ತೆ ಸರ್. ನಾನೇನು ಮಾಡೋದು ಪರ್ಪಸ್ ಅಂತ ಇರ್ಬೇಕಲ್ಲ. ನೀವು ರಾಷ್ಟ್ರಪತಿ ಅವರಿಂದ, ಅಬ್ದುಲ್ ಕಲಾಂ ಅವರಿಂದ, ಹೌದು, ಅವರಿಂದ ಪ್ರಶಸ್ತಿ ತಗೊಳ್ಳೋದಕ್ಕೆ ಅಂತ ಹೋಗ್ತೀರಾ, ಮತ್ತೆ ನೀವು ಅವರದ್ದೇ ಸ್ಟೈಲಲ್ಲಿ ಕೂದಲು ಬಿಟ್ಟಿರ್ತೀರಾ. ನೀವು ಈ ಫೋಟೋ ನೋಡಿ. ನಾನು ಸೀತನ್ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ನಿಜವಾಗ್ಲೂ ಇದನ್ನ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ. ಈ ತಪ್ಪು ಫರಾ ಖಾನ್ ಮಾಡಿದ್ದು. ಆ ಟೈಮಲ್ಲಿ ನಾನು ಇಂಡಿಯನ್ ಐಡಲ್ ಪಾರ್ಟ್ 1 ಮಾಡ್ತಾ ಇದ್ದೆ. ಅವಾಗ ಅವಳು ಹೇಳಿದ್ಲು ಸೋನೋ. ಅವಾಗ ಅವಳದು ಶಿರೀಶ್ ಕುಂದರ್ ಜೊತೆ ಅಫೇರ್ ನಡೀತಾ ಇತ್ತು. ಸೊ ಅವಳು ಹೇಳಿದ್ಲು ಸೋನೋ, ಶಿರೀಶ್ ಇಸ್ ಆಲ್ಸೋ ಹ್ಯಾವಿಂಗ್ ದ ರೀಬೌಂಡೆಡ್ ಹೇರ್, ಸೊ ನೀನು ರೀಬೌಂಡೆಡ್ ಹೇರ್ ಮಾಡಿಸ್ಕೋ, ನಿನ್ ಕೂದಲು ಉದ್ದ ಕಾಣಿಸುತ್ತೆ ಅಂತ, ನೀನು ಹಿಂಗೆ ಮಾಡಿಸ್ಕೊ ಅಂತ ಹೇಳಿದ್ಲು. ಸೊ ಅದ್ ನಾನು ಮಾಡಿಸ್ಕೊಂಡೆ. ನನ್ನ ಕೂದಲು ಕರ್ಲಿ ಇತ್ತು. ಸೊ ನೀವು ನೋಡಿದ್ರೆ ಫಸ್ಟ್ ಸೀಸನ್ ಅಲ್ಲಿ ಕೆಲವು ಎಪಿಸೋಡ್ಸ್ ನನ್ನ ಕೂದಲು ಕರ್ಲಿ ಇತ್ತು, ಅದಾದ್ಮೇಲೆ ಸ್ಟ್ರೈಟ್ ಆಗೋಯ್ತು. ಇದು ಫರಾ ಖಾನ್ ತಪ್ಪು. ಅವಾಗ ಆಲಿಮೆ ನನ್ನ ಕೂದಲನ್ನ ಸ್ಟ್ರೈಟ್ ಮಾಡಿದ್ದು, ನಾನು ಅವರ ಮೊದಲನೇ ಕಸ್ಟಮರ್ ಆಗಿದ್ದೆ ಅವ್ರ ಹತ್ರ ರಿಬೌಂಡಿಂಗ್ ಸ್ಟ್ರೈಟ್ ಮಾಡ್ಸೋದಕ್ಕೆ. ಅಂಡ್ ನನಗೆ ಗೊತ್ತಿರಲಿಲ್ಲ ಸರ್ ನಂಗೆ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ ಕಲ್ಹೋನ ಹೋ ಸಾಂಗಿಗೆ ಅಂತ. ಆದ್ರೆ ರಾಷ್ಟ್ರಪತಿಗಳು ನಿಮ್ಗೆ ಏನಾದ್ರು ಹೇಳಿದ್ರ? ನಾನು ಅವ್ರಿಗೆ ಹೇಳ್ದೆ, ನನ್ನ ಅವ್ರು ನೋಡಿದ ತಕ್ಷಣ ಈ ಸಾಮಿ. ಸೊ ನಾನು ಹೇಳ್ದೆ ಸರ್ ಸೇಮ್ ಹೇರ್ ಸ್ಟೈಲ್. ನಾನು ಹೇಳ್ದೆ ಸೇಮ್ ಹೇರ್ ಸ್ಟೈಲ್. ನೀವು ಅದಕ್ಕೆ ಅವ್ರ ಉತ್ತರ ಕೇಳಬೇಕಾಗಿತ್ತು. ಕಾಪಿ ರೈಟ್. ಅವತ್ ನನಗೆ ಅರ್ಥ ಆಯ್ತು ನಾನು ಕಾಪಿ ರೈಟ್ಗೋಸ್ಕರ ಹೊಡೆದಾಡ್ಲೇಬೇಕು ಅಂತ. ನನ್ನ ಹತ್ರ ಇನ್ನೂ ಒಂದು ಫೋಟೋ ಇದೆ ನಿಮ್ದು. ನೀವು ಭಿಕ್ಷುಕನಾಗಿ ರಸ್ತೆನಲ್ಲಿ ಕೂತಿರುವಂತದ್ದು. ನೀವು ಹಾರ್ಮೋನಿಯಂ ಜೊತೆ ಹಾಡು ಹಾಡ್ತಿದ್ರಿ. ಹೌದು. ಮತ್ತೆ ಇದ್ಯಾತಕ್ಕೆ? ಒಂದು ರೀತಿನಲ್ಲಿ ಇದೊಂದು ಸ್ಪಿರಿಚುವಲ್ ಪರ್ಸ್ಯೂಟ್ ಆಗಿತ್ತು. ನಾನು ಏನೇನ್ ಪಡ್ಕೊಂಡಿದ್ದೀನೋ ಇದರಲ್ಲಿ ಇಷ್ಟು ಕ್ರೆಡಿಟ್ ಕೂಡ ನನಗೆ ಹೋಗಲ್ಲ. ಇದು ನನ್ನ ಹಣೆ ಬರದಲ್ಲಿ ಇತ್ತು. ಸೊ ನಾನು ಇವಾಗ ಲಾಸ್ಟ್ ಇಯರು ಒಂದು ಅವಕಾಶ ಸಿಕ್ತು. ಅವಾಗ ನಾನು ಏನಾಗಿದ್ದೀನೋ ಅದಾಗಿಲ್ದೆ ಹೋಗಿದ್ದಿದ್ರೆ ಆದ್ರೆ ಇದೇ ವಾಯ್ಸು ಮತ್ತೆ ಅಷ್ಟೇ. ಆ ವಾಯ್ಸು ರೋಡಲ್ಲಿ ಕೂತ್ಕೊಂಡಿದೆ. ಯಾವುದೇ ಥರದ್ದೊಂದು ಒಂದು ಬ್ಯಾಕಿಂಗ್ ಇಲ್ದಂಗೆ, ಯಾವುದೇ ಮಾರ್ಕೆಟಿಂಗ್ ಇಲ್ದಂಗೆ, ಯಾವುದೇ ಲೈಟ್ಸ್ ಇಲ್ದಂಗೆ, ಯಾವುದೇ ಮೈಕ್ರೋಫೋನ್ ಇಲ್ದಂಗೆ. ಮತ್ತೆ ಆ ಮನುಷ್ಯ ಅವ್ನ ವಯಸ್ಸನ್ನ ನಾವು ತೋರಿಸ್ತಾ ಇದೀವಿ 70, 75, 80 ವಯಸ್ಸಿನವನು ಇರ್ಬೋದು ಅಂತ ಅವ್ನು ಕೂತ್ಕೊಂಡು ಹಾಡ್ತಾ ಇದ್ದಾನೆ. ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಸೇಮ್ ವಾಯ್ಸ್ ಅದೇನೆ. ಯಾಕಂದ್ರೆ ನಾನು ವಾಯ್ಸ್ನ ಚೇಂಜ್ ಮಾಡಲಿಲ್ಲ, ಅದನ್ನ ವಯಸ್ಸಾದಾಗ ಮಾಡಲಿಲ್ಲ. ವಾಯ್ಸ್ ಅದನ್ನೇ ಇಟ್ವಿ. ಆದ್ರೆ ನನ್ನನ್ನು ನಾನು
ಕಂಪ್ಲೀಟ್ಲಿ ಅನ್ರೆಕಗ್ನೈಸಬಲ್ ಆಗಿ ಮಾಡ್ಕೊಂಡೆ. ಐ ಓಪನಿಂಗ್ ವಿಷಯ ಇದು. ಆಮೇಲೆ ಇನ್ನೊಂದು ಏನು ಅರ್ಥ ಆಗತ್ತೆ ಅಂತಂದ್ರೆ, ನಾವ್ ಏನೇ ಆಗಿದ್ರೂ ಅದು ನಮ್ಮ ಸುತ್ತಮುತ್ತಲವರಿಂದ ಮಾತ್ರ ಅಂತ. ಇವಾಗ ನಾನು ಸ್ಟೇಜ್ ಮೇಲೆ ಹೋದಾಗ ನನ್ನ ಹತ್ರ ಮೈಕ್ರೋಫೋನ್ ಇಲ್ಲ ಅಂದ್ರೆ ನೀವು ನನ್ನ ವಾಯ್ಸ್ನ ಹೇಗೆ ಕೇಳಿಸ್ಕೋತೀರಾ? ಇವಾಗ ನಂದು ದೊಡ್ಡ ದೊಡ್ಡ ಕ್ಯಾನ್ವಸ್ಗಳು ಹಾಕ್ಲಿಲ್ಲ ಅಂತಂದ್ರೆ, ಆಡ್ಸ್ ಬರ್ಲಿಲ್ಲ ಅಂತಂದ್ರೆ, ಮಾರ್ಕೆಟಿಂಗ್ ಸೋನು ನಿಗಮ್ ಬರ್ತಾ ಇದಾರೆ ಅಮೆರಿಕಾಗೆ 16 ಸೆಂಟರ್ಸ್ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ, ಅವಾಗ ಜನ ನನ್ನ ಶೋಕ್ ಬರೋದು ಇಲ್ಲ. ಸೊ ನಾನಿವತ್ತು ಏನೇ ಆಗಿದ್ರೂ ಅದ್ರ ಹಿಂದೆ ತುಂಬಾ ಜನಗಳ ಕೈ ಇದೆ, ಹಾಗೆ ತುಂಬಾ ಶಕ್ತಿಗಳ ಕೈ ಕೂಡ ಇದೆ. ಆ ಶಕ್ತಿಗಳನ್ನ ಪಕ್ಕಕ್ಕಿಟ್ರೆ ನಾನವಾಗ 12 ರೂಪಾಯಿನ ಆರ್ಟಿಸ್ಟು, ನನಗೆ 12 ರೂಪಾಯಿ ಸಿಕ್ಕಿತ್ತು. 5 ಗಂಟೆ ಹಾಡಾದ್ಮೇಲೆ ನನಗೆ 12 ರೂಪಾಯಿ ಸಿಕ್ಕಿತ್ತು. ಕಿಶೋರ್ ಕುಮಾರ್ ಅವ್ರ ಬಗ್ಗೆ ಇಂಥ ಅನೇಕ ಕಥೆಗಳಿವೆ. ಅವರು ಏನ್ ಬೇಕಾದ್ರೂ ಮಾಡ್ತಿದ್ರು. ಹೌದು. ಹಾಗಿದ್ರೆ ಈ ಚೇಷ್ಟೆಗಳನ್ನೆಲ್ಲ, ಈ ಗೆಟಪ್ನ ಅವರಿಂದ ನೀವು ಕಲ್ತಿದ್ದ? ಖಂಡಿತ ನಾ ಅವರಿಂದ ಕಲ್ತಿಲ್ಲ. ಆದ್ರೆ ಒಂದಂತೂ ಖಂಡಿತ ಸತ್ಯ, ಅವರು ಒಬ್ಬ ಲಿಯೋನೇ, ನಾನು ಒಬ್ಬ ಲಿಯೋನೇ. ನಾವಿಬ್ರು ಲಿಯೋ ರಾಶಿ ಅವರೇನೆ. ಅವ್ರು 4th ಆಗಸ್ಟ್, ನಾನು 30th ಜುಲೈ. ಸೊ ಮೋಸ್ಟ್ಲಿ ಅದಿದೆ. ಆದ್ರೆ ನಾನು ಈಗ ಅವರಲ್ಲಿ ಈಗ ಒಂದು ಬೇರೆ ಥರದ್ದೊಂದು ಸ್ಪಿರಿಟ್ ಇತ್ತು, ಬೇರೆನೇ ಒಂದು ಸ್ಪಿರಿಟ್ ಇತ್ತು. ಆ ಸ್ಪಿರಿಟ್ ನನ್ನಲ್ಲಿ ಖಂಡಿತ ಇಲ್ಲ. ಅವ್ರೊಂಥರ ಸ್ಟ್ರಿಕ್ಟ್ನೆಸ್ ಇಲ್ದೇ ಇರೋಂಥ ಮನುಷ್ಯ. ಏನೇನೋ ಮಾಡ್ಬಿಡ್ತಾ ಇದ್ರು, ಏನೇನೋ ಹೇಳ್ಬಿಡ್ತಾ ಇದ್ರು, ತುಂಬಾ ಮಜಾ ಮಾಡ್ತಾ ಇದ್ರು. ಮಜಾ ನಾನು ಮಾಡ್ತೀನಿ, ನಾನು ತುಂಬಾ ಮಜಾ ಮಾಡ್ತೀನಿ. ಆದ್ರೆ ಅವರ ಮತ್ತೆ ನನ್ನ ಮಧ್ಯ ಒಂದು ಕಂಪ್ಯಾರಿಸನ್ ಮಾಡೋದೇ ಸರಿಯಲ್ಲ. ಅವ್ರು ನಮ್ ತಂದೆ ಸಮಾನ. ಅಂದ್ರೆ ಅವರಿಂದ ನಾನು ತುಂಬಾ ವಿಷಯಗಳನ್ನ ಕಲ್ತಿದ್ದೀನಿ ಜೀವನದಲ್ಲಿ. ನಾನು ಯಾವತ್ತೂ ಆಸೆ ಪಡಲ್ಲ ಇವಾಗ ರಫಿ ಸಾಹಬ್ ಅಥವಾ ಕಿಶೋರ್ ಕುಮಾರ್ ಜಿ ಅಥವಾ ಮುಖೇಶ್ ಜಿ ಅಥವಾ ತಲತ್ ಮಹಮೂದ್ ಜಿ, ಹೇಮಂತ್ ಕುಮಾರ್ ಜಿ, ಮಹೇಂದ್ರ ಕಪೂರ್ ಜಿ, ಮನ್ನಡೆ ಸಾಬ್ ಅವ್ರ ಜೊತೆ ನನ್ನ ಕಂಪೇರ್ ಮಾಡ್ಲಿ ಅಂತ. ನಾನು ಅವ್ರಾಗಿದ್ರು. ಆದ್ರೆ ತುಂಬಾ ಜನ ಹೇಳ್ತಾರೆ ನೀವು ತುಂಬಾ ಧೈರ್ಯಶಾಲಿಗಳು, ಹುಡುಗಿರ್ನ ಮೆಚ್ಚೋದಿಕ್ಕೋಸ್ಕರ ಇಂಥದ್ದನ್ನೆಲ್ಲ ಮಾಡ್ತೀರಾ. ಹೌದಾ? ನಾನು ಸತ್ಯ ಹೇಳ ನಿಮ್ಗೆ, ಇವತ್ತು ನೀವು ಹೇಳಲೇಬೇಕು. ಸರ್, ಯಾವತ್ತೂ ಅವಶ್ಯಕತೆ ಬಿದ್ದಿಲ್ಲ ಸರ್. ಅಂದ್ರೆ ಈ ಮಾತು ನಿಜನ? ಒಂದ್ ಕಾಲದಲ್ಲಿ ಎಲ್ಲ ಸಿಟಿನಲ್ಲೂ ಒಬ್ರು ಈಗ ನೋಡಿ, ಇದು ಆ ಥರ ಅಲ್ಲ. ಅವಾಗವಾಗ ಯವ್ವನ ಬಂದಿತ್ತು. ಸೊ ಆಬ್ವಿಯಸ್ಲಿ ನಿಮ್ಮ ಫ್ರೆಂಡ್ಸ್ ಆಗ್ತಾರೆ, ಆಮೇಲೆ ಯಾರೋ ನಿಮ್ಮನ್ನ ಇಷ್ಟಪಡ್ತಾರೆ, ಯಾರೋ ನಿಮ್ಮನ್ನ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ, ಯಾರನ್ನೂ ನೀವು ಇಷ್ಟಪಡ್ತೀರಾ. ಹಾಗಾಗಿ ಆ ಟೈಮಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ಜನಗಳು ಗೊತ್ತಿತ್ತು, ಪರಿಚಯ ಇತ್ತು. ಆದ್ರೆ ಇದ್ರ ಅರ್ಥ ನಾನವಾಗ ಖಂಡಿತವಾಗ್ಲೂ ಮನ್ಸಿಗೆ ಬಂದಂಗೆ ಮಾಡೋ ಅಂತ ಹುಡುಗ ಅಂತ ಖಂಡಿತ ಅಲ್ಲ. ನಾನು ಯಾವಾಗಲೂ ಡಿಸಿಪ್ಲಿನ್ಡ್ ಆಗೇ ಇದ್ದೆ. ಮತ್ತೆ ನಮ್ಮ ಸ್ವಲ್ಪ ಫ್ಯಾಮಿಲಿ ಕಲ್ಚರು ಹಾಗೇ ಇತ್ತು. ಅಂದ್ರೆ ಈ ಥರದಲ್ಲಿ ಬಿಹೇವ್ ಮಾಡೋದು ಸರಿ ಅಲ್ಲ ಅಂತಾನೆ ಇತ್ತು. ನಮ್ಮ ಇಡೀ ಫ್ಯಾಮಿಲಿ ಹಂಗೇನೆ. ಅಂದ್ರೆ ಅವರು ಆತರ, ನಾನು ಆತರ ಅಲ್ಲ ಸರ್. ನಾನು ಮನ್ಸಿಗೆ ಬಂದಂಗೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ನನಗೆ ಗೊತ್ತಿರೋರು ತುಂಬಾ ಜನ ಇದ್ರು ಅಷ್ಟೇ. ಆಯ್ತು ಬಿಡಿ, ಈ ವಿಚಾರಗಳನ್ನೆಲ್ಲ ನಾವು ಇಲ್ಲಿಗೆ ಬಿಟ್ಬಿಡೋಣ. ಥ್ಯಾಂಕ್ ಯು. ಯಾಕಂದ್ರೆ ರಹಸ್ಯಗಳನ್ನ ಬಿಚ್ಚಿಡೋದಕ್ಕೆ ಶುರು ಮಾಡಿದ್ರೆ ಪರಿಸ್ಥಿತಿ ತುಂಬಾ ದೂರ ಹೋಗ್ಬಿಡುತ್ತೆ. ಆದ್ರೆ ನಿಮ್ಮ ರೂಪ ಇದೆಯಲ್ಲ, ಆ ರೂಪದಲ್ಲಿ, ಅದರಲ್ಲಿ ನನಗೆ ಗೊತ್ತಾದಂಥ ಒಂದು ರೂಪ ಏನು ಅಂತಂದ್ರೆ, ನೀವು ಫ್ಲೈಟಲ್ಲಿದ್ದಾಗ ಸಿನಿಮಾ ನೋಡ್ತಿರ್ಬೇಕಾದ್ರೆ ನೀವು ಅಳ್ತೀರಾ. ಇವಾಗ ಹೇಳ್ತಾ ಇದ್ದೆ, ಯಪ್ಪ ದೇವ್ರೆ, ನಿಮ್ ರಿಸರ್ಚ್ ಇದೆಯಲ್ಲ, ಓ ಮೈ ಗಾಡ್. ಇವಾಗ ನಾನು ಫಿಲ್ಮ್ ನೋಡ್ತಾ ಇದ್ದೆ, ಲಯನ್. ನಾನು ದುಬೈಗೆ ಹೋಗ್ತಾ ಇದ್ದೆ, ಒಂದು ಫೌಂಡೇಶನ್ ಇದೆ, ಅದಕ್ಕೋಸ್ಕರ ಹೋಗ್ತಿದ್ದೆ. ಅವಾಗ ನಾನು ಫಿಲ್ಮ್ ನೋಡಿದೆ ಲಯನ್. ನಾನು ಬಿಕ್ಕಿ ಅಳ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಏನಕ್ಕೋ ಫ್ಲೈಟಲ್ಲಿ ಅಳು ಬರುತ್ತೆ ನನಗೆ. ನಾನು ಯಾವುದೇ ಫಿಲ್ಮ್ ನೋಡಿದ್ರು ಸುಮ್ಮನೆ ಅಳ್ತಾ ಇರ್ತೀನಿ, ಸಿಕ್ಕಾಪಟ್ಟೆ ಅಳ್ತಾ ಇರ್ತೀನಿ. ಮೂಗಲೆಲ್ಲ ಸುರಿತಾ ಇರುತ್ತೆ, ಕಣ್ಣಲ್ಲೆಲ್ಲ ಸುರಿತಾ ಇರುತ್ತೆ. ನಾನು ಒಳಗಡೆಯಿಂದ ಸ್ವಲ್ಪ ಹಂಗೆ ಇದ್ದೀನಿ. ಮನ್ಸು ನಂದು ಬೇಗ ಹೋಗಿ ಮುಟ್ಬಿಡತ್ತೆ ಮುಂದೆ ಅವ್ರು ಏನು ಹೇಳಕ್ ಪ್ರಯತ್ನ ಪಡ್ತಿದ್ರು ಅದನ್ನ. ಆ್ಯಂಡ್ ನಾನು ತುಂಬ ಅಳ್ತೀನಿ ಸರ್ ಫ್ಲೈಟಲ್ಲಿ. ನಂಗೆ ತುಂಬ ಅಳು ಬರುತ್ತೆ. ಮತ್ತೆ ನಿಮ್ಮಲ್ಲಿರುವ ಇನ್ನೊಂದು ರೂಪ ಏನು ಅಂದ್ರೆ, ನೀವು ತುಂಬಾ ಧೈರ್ಯವಂತರು. ಹೌದು. ಎಲ್ರನ್ನೂ ಎದುರು ಹಾಕೊಳ್ತೀರಾ. ಅದರ ಅರ್ಥ ನಾನು ಯಾರಿಗೂ ಹೆದರಲ್ಲ ಸರ್. ಕಾಕ್ರೋಚಿಗೆ ಹೆದರ್ತೀರಾ? ನಾನು ಈ ವಿಷಯ ಬಗ್ಗೆ ನಾನು ಕಾಕ್ರೋಚ್ ಅಂದ್ರೆ ಎಷ್ಟು ಹೆದರ್ಕೋತೀನಿ ಅಂದ್ರೆ ಸರ್, ಅಂದ್ರೆ ನೀವು ನಂಬೋದೇ ಇಲ್ಲ ಸರ್. ಇವಾಗ ಅಲ್ಲಿ ವಾಲ್ ಮೇಲೆ ಏನಾದರೂ ಒಂದು ಕಾಕ್ರೋಚ್ ಇತ್ತು ಅಂತಂದ್ರೆ ನಾನು ಎಷ್ಟೊತ್ತಿಗಾಗಲೇ ಆಚೆ ಇರ್ತಾ ಇದ್ದೆ ಸರ್. ನನಗೆ ಕಾಕ್ರೋಚಿಂದು ಶೇಪೇ ಇಷ್ಟ ಇಲ್ಲ. ಅಂದ್ರೆ ನನಗೆ ಹಿಂದಿನ ಜನ್ಮದ ನನಗೂ ಅದಕ್ಕೂ ಏನೋ ಋಣ ಇದೆ ಅಂತ ಅನ್ಸುತ್ತೆ. ನನಗೆ ತುಂಬಾ ದೊಡ್ಡ ನೈಟ್ ಮೇರ್ ಏನಂತಂದ್ರೆ, ನಾನು ಯಾರಾದ್ರೂ ಒಂದು ರೂಮಲ್ಲಿ ಬಿಟ್ಟು ಅಲ್ಲಿ ಬರೀ ಒಂದಲ್ಲ ಈ ಥರದೊಂದು 12ರಿಂದ 15 ಕಾಕ್ರೋಚಸ್ ಏನಾದರೂ ಇದ್ರೆ ನಾನು ಸತ್ತೋಗ್ತೀನಿ ಹಾರ್ಟ್ ಅಟ್ಯಾಕ್ ಆಗಷ್ಟೇ. ಯಾಕಂದ್ರೆ ನನಗೆ ಅದ್ರದ್ದು ಆ ಬ್ರೌನ್ ಕಲರ್, ಆಮೇಲೆ ಅದ್ರದ್ದು ಈ ಟೆಂಟಿಕಲ್ಸ್ ಎಲ್ಲ ಆಚೆ ಬರುತ್ತೆ, ಹಿಂಗೆ 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 ಹಿಂಗೆ.
ಆಂಟಿನಾ ಅದಾದ್ಮೇಲೆ ಈಗ ಬೇರೆ ಎಲ್ಲ ಇದಾವೆ ಅಲ್ವಾ, ಇವಾಗ ಪಲ್ಲಿ, ಜನಕ್ಕೆ ಪಲ್ಲಿ ಇಷ್ಟ ಆಗೋದಿಲ್ಲ. ಪಲ್ಲಿ ಅಟ್ಲೀಸ್ಟ್ ನಮ್ ಕಡೆಗೆ ಓಡ್ಕೊಂಡಂತೂ ಬರಲ್ವಲ್ಲ. ಕಾಕ್ರೋಚ್ ಅಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಅವ್ ಎಗರ್ಕೊಂಬಂದ್ ನಮ್ಮ ಮೇಲೆ ಕುತ್ಕೊಳ್ಳೋದು, ಹಿಂಗೆ ಟಪಾಡ್ ಅಂತ ಬಂದು ಕುತ್ಕೊಳ್ಳುತ್ತೆ. ಸೊ ದಟ್ಸ್ ವೈ ನನಗೆ ಕಾಕ್ರೋಚ್ ಇಂದು ಗುಣನೇ ಇಷ್ಟ ಆಗಲ್ಲ. ನನಗೆ ಕಾಕ್ರೋಚ್ ಇನ್ ನೇಚರ್ ಕೂಡ ಇಷ್ಟ ಆಗೋದಿಲ್ಲ. ನನಗೆ ಕಾಕ್ರೋಚ್ ಇಂದು ಅದ್ ಹೇಗ್ ನಮ್ಮ ಮೇಲೆ ಬಂದು ಬೀಳುತ್ತಲ್ಲ, ಅದ್ ನನಗೆ ಒಂಚೂರು ಇಷ್ಟ ಆಗಲ್ಲ. ಅಂಡ್ ಐ ಆಮ್ ರಿಯಲಿ ಸ್ಕೇರ್ಡ್ ಆಫ್ ಕಾಕ್ರೋಚ್.